Very senior leader you are, sir. You've worked with many chief ministers across the ಸಿದ್ದರಾಮಯ್ಯ ರಾಜೀನಾಮೆ ಮುಂದುವರೆದ ಭಾಗವಾಗಿ ನಂತರದಲ್ಲಿ ಹೇಗೆ ಏನು ಆಗುತ್ತೆ ಅನ್ನೋದ್ರ ಕುರಿತಂತೆ ತಿಳಿಸ್ತಾ ಇದ್ರಿ. ಕಂಟಿನ್ಯೂ ಮಾಡೋದಾದ್ರೆ ದಿವ್ಯದಾಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಂದು ಸಂಜೆ 4 ಗಂಟೆಗೆ ಮತ್ತೆ ದೆಹಲಿಗೆ ತೆರಳ್ತಾರೆ. ದೆಹಲಿಗೆ ತೆರಳಿದ ನಂತರ ರಾಜಕೀಯವಾಗಿ ಒಂದಷ್ಟು ವಿಚಾರಗಳು ಆ ಚರ್ಚೆಗೆ ಬಾಕಿ ಇವೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ದೆಹಲಿಗೆ ತೆರಳುತ್ತೆ ಮೊನ್ನೆ ಏನು ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಏನು ಸಿದ್ದರಾಮಯ್ಯನವ್ರದ್ದು ಅಂತ ಅನ್ನೋದು ಒಂದು ಚರ್ಚೆ ಇನ್ನೂ ಭಾಗವಾಗಿದೆ. ಅವರ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಎಲ್ಲ ಹೇಳ್ತಿರೋದು ಸಿದ್ದರಾಮಯ್ಯನವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿ, ಅವರಿಗೆ ರಾಜಕೀಯ ಸ್ಥಾನಮಾನವನ್ನು ಕೊಡಿ ಮತ್ತು ರಾಷ್ಟ್ರೀಯ ಮಟ್ಟಕ್ಕಾದರೂ ಅಥವಾ ರಾಜ್ಯ ಮಟ್ಟದಲ್ಲಿ ಅವರು ಸೂಕ್ತ ಒಂದು ಹುದ್ದೆಯನ್ನು ಕೊಡುವ ಮೂಲಕ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಮತ್ತು ಅವರ ಒಂದು ಪರಿಶ್ರಮವನ್ನು ಇದುವರೆಗೆ ಪಕ್ಷ ಕಟ್ಟಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಅವರ ಪರಿಶ್ರಮವನ್ನು ಕಡೆಗಣಿಸಬೇಡಿ. ಯಾಕಂದರೆ ಅವ್ರು ತಮ್ಮದೇ ಅಂತ ಒಂದು ಶಕ್ತಿ ಇದೆ, ಒಂದು ಏನು ಚಾಪ್ ಇದೆ, ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಸಿದ್ದರಾಮಯ್ಯ 5 ವರ್ಷಕ್ಕೆ ಮುಖ್ಯಮಂತ್ರಿಗೆ ಮುಂದುವರಲಿ ಅಂತ ಅನ್ನೋದು ಬಹುತೇಕರ ಆಸೆ. ಆದರೆ ಸಾಧ್ಯವಾಗದ ಕಾರಣಕ್ಕೋಸ್ಕರ ಈಗ ಅಟ್ಲೀಸ್ಟ್ ಅವ್ರಿಗೆ ಪರ್ಯಾಯ ಹುದ್ದೆಗಳನ್ನ ಅವರು ಕರುಣಿಸಿ ಮತ್ತು ಅವರ ವಿಶೇಷವಾಗಿ ಸಿದ್ದರಾಮಯ್ಯನ ಬೆಂಬಲಿಗರನ್ನು ರಕ್ಷಣೆ ಮಾಡಿ ಅಂತ ಒಂದು ಚರ್ಚೆ ಇದೆ. ಹೀಗಾಗಿ ಹಿಂದೆ ಏನು ದೆಹಲಿಗೆ ತೆರಳೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲ ಜೊತೆ ಆದಂಥ ಚರ್ಚೆ ಸಂದರ್ಭದಲ್ಲಿ CMಗೆ ರಾಹುಲ್ ಗಾಂಧಿ ಅವರು ರಾಜ್ಯಸಭೆಗೆ ಬನ್ನಿ, ನಿಮ್ಮ ಅಗತ್ಯತೆ ಇದೆ, OBC ನಾಯಕರಿದ್ದೀರಿ, ಹಾಗಾಗಿ ಇಡೀ ದೇಶದಲ್ಲಿ ಸಂಘಟನೆಯನ್ನು ಮಾಡೋಣ, ಅದು ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಸಂದೇಶವನ್ನು ಕೊಟ್ಟಿದ್ರು. ಅದು ಸಿದ್ದರಾಮಯ್ಯರು ಸುತಾರಾಮತನ ಒಪ್ಪಿರಲಿಲ್ಲ. ಈಗ ಈ ಒಂದು ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸೇರಬೇಕು, ಎಷ್ಟು ಜನ DCM ಸೃಷ್ಟಿ ಮಾಡ್ತೀವಿ, ಮುಂದಿನ ತಿಂಗಳಲ್ಲಿ ಸಿದ್ದರಾಮಯ್ಯನ ಕಂಡೀಷನ್ ಏನಾಗುತ್ತೆ, ಅವರೆಲ್ಲ ಏನೇನು ಪರ್ಯಾಯ ವ್ಯವಸ್ಥೆಗಳನ್ನು ರೂಪಿಸ್ಬೋದು, ಇವೆಲ್ಲದ ಬಗ್ಗೆಯೂ ಸಹ ಚರ್ಚೆ ಅಪೂರ್ಣವಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಈಗ ರಾಜೀನಾಮೆ ಮೊನ್ನೆ ಆದಂಥ ಚರ್ಚೆ ಸಂದರ್ಭದಲ್ಲಿ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಸೂಚನೆ ಮಾಡಿದರು. ಸಿದ್ದರಾಮಯ್ಯರು ಈಗ ರಾಜೀನಾಮೆ ಕೊಟ್ಟು ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಬಹುತೇಕ ಸಿದ್ದರಾಮಯ್ಯರು ಫ್ರೀ ಆಫ್ ಹ್ಯಾಂಡ್ ಇದ್ದಾರೆ, ಫ್ರೀ ಇದ್ದಾರೆ. ಅಂದರೆ ಸಂಪೂರ್ಣವಾಗಿ ಅಧಿಕಾರವನ್ನು ತ್ಯಾಗ ಮಾಡಿ ಈಗ ಮುಕ್ತರಾಗಿದ್ದಾರೆ. ಹಾಗಾಗಿ ಇವರು ಪರ್ಯಾಯ ಚರ್ಚೆ ಮಾಡಲಿಕ್ಕೆ, ಪರ್ಯಾಯವಾಗಿ ತಮಗೆ ಒಂದು ಡಿಮ್ಯಾಂಡನ್ನು ಇಡಲಿಕ್ಕೆ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗುತ್ತೆ, ಪಕ್ಷದ ವರಿಷ್ಠರ ಜೊತೆ ಚರ್ಚಿಸಲಿಕ್ಕೆ ಅವಕಾಶ ಸಿಗುತ್ತೆ. ಹೀಗಾಗಿ ಇವೆಲ್ಲವನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯರು ಅವರ ಬೆಂಬಲಿಗ ಸಚಿವರುಗಳನ್ನು, ಶಾಸಕರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ DCM DK ಶಿವಕುಮಾರ್ಗೆ ಇವರು ಯಾವ ಸಂದೇಶವನ್ನು ಕೊಡ್ಬೋದು, ಯಾವ ರೀತಿ ಅವ್ರನ್ನ DK ಶಿವಕುಮಾರ್ ನಡೆಸ್ಕೋಬೇಕು ಅಂತ ಅನ್ನೋದು ಡಿಮ್ಯಾಂಡ್ಸ್ ಏನಿದೆ ಆ ಫುಲ್ಫಿಲ್ ಮಾಡೋದು, ಇವೆಲ್ಲದನ್ನೂ ಸಹ ವರಿಷ್ಠರ ಮುಂದೆ ನೆಗೋಷಿಯೇಷನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಹಾಗಾಗಿ CM ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ತೆರಳಲಿ ಏನೆಲ್ಲ ನಡೀತಿದೆ ಅಥವಾ ಆ ಸಂದರ್ಭದಲ್ಲಿ DK ಶಿವಕುಮಾರ್ನೂ ಸಹ ದೆಹಲಿಗೆ ಕರೆಸ್ಕೊಂಡು ಸಿದ್ದರಾಮಯ್ಯ ಹಾಕುವಂಥ ಷರತ್ತುಗಳಿಗೆ, ಬೇಡಿಕೆಗಳಿಗೆ ಸಹಮತಿಯನ್ನು ವ್ಯಕ್ತಪಡಿಸಬೇಕು. ನೀವು ಸಹ ಅದಕ್ಕೆ ಸಹಮತಿ ವ್ಯಕ್ತಪಡಿಸಬೇಕು, ಒಪ್ಪಿಗೆ ಸೂಚಿಸಬೇಕು, ಅದರಂತೆ ನಡ್ಕೋಬೇಕು ಅಂತಾರ ಅಥವಾ ಇಲ್ವೋ ಅನ್ನೋದು ಸಹ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಬಹುತೇಕ ರಾಜ್ಯ ರಾಜಕಾರಣದಲ್ಲಿ ಹೊಸ ದಿಕ್ಕುದೇಶ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಧಿ ಮುಕ್ತಾಯವಾಗಿ ಹೊಸ ಮುಖ್ಯಮಂತ್ರಿಗಳು ಆಯ್ಕೆ ಆಗಬೇಕಾಗುತ್ತೆ. ಇನ್ನು ರಾಜ್ಯಪಾಲ 2:30 ಗಂಟೆಗೆ ರಾಜ್ಯಪಾಲ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಿದ ನಂತರ ಮತ್ತಷ್ಟು ಪ್ರಕ್ರಿಯೆಗಳು ಇನ್ನಷ್ಟು ಚುರುಕುಗೊಳ್ಳುತ್ತವೆ. ಮತ್ತಷ್ಟು ಆಕ್ಟಿವಿಟಿಗಳು DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ನಿವಾಸದಲ್ಲಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ದಿವ್ಯದಾಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ರಾಜೀನಾಮೆ ಘೋಷಣೆಯನ್ನ CM ಸಿದ್ದರಾಮಯ್ಯನವರು ಮಾಡಿರುವುದರಿಂದ ಅಧಿಕೃತವಾಗಿ ಸಚಿವರಿಗೆ CM ಸಿದ್ದರಾಮಯ್ಯ ಈ ಕುರಿತಾಗಿ ತಿಳಿಸಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ರಾಜೀನಾಮೆ ಪ್ರಕ್ರಿಯೆಯೂ ಕೂಡ ನಡೆಯುತ್ತೆ. ಮಧ್ಯಾಹ್ನ 2:30ಕ್ಕೆ ಸಿದ್ದರಾಮಯ್ಯ ಲೋಕಭವನಕ್ಕೆ ತೆರಳುತ್ತಾರೆ. ಲೋಕಭವನಕ್ಕೆ ಎಂಟ್ರಿ ಕೊಡ್ತಾರೆ. ಉಪಹಾರ ಕೂಟದಲ್ಲಿ ಸಿದ್ದರಾಮಯ್ಯ ಈಗಾಗಲೇ ವಿದಾಯದ ಮಾತುಗಳನ್ನು ಕೂಡ ಆಡಿದ್ದಾರೆ. ಹಾಗಾಗಿ ಆ ಒಂದು ಮಾತಿನಿಂದ, ಹಾಗೆ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಕೆಲ ಸಚಿವರು ಕೂಡ ಇದೀಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ, ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿರುವಂತಹ ಚಿತ್ರಣ ಕೂಡ ಕಂಡು ಬಂದಿದೆ. ಹಾಗೆ ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯ ಅವರಿಂದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಾಗುತ್ತೆ.
ಇನ್ನೊಂದು ಕಡೆ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರುವಂತಹ ನಡುವೆ ರಾಜ್ಯಪಾಲರು ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಒಂದು ವೇಳೆ ರಾಜ್ಯಪಾಲರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವರ ಕಾರ್ಯದರ್ಶಿಗೆ ಏನಾದರೂ ಪತ್ರವನ್ನು ಸಲ್ಲಿಕೆ ಮಾಡಬಹುದಾ, ಅಥವಾ ಅನುಮೋದನೆ ಆಗಬೇಕು ಅಂತ ಹೇಳಿದ್ರೆ ಗವರ್ನರೇ ಬಂದು ಮುಂದಿನ ಪ್ರೊಸೀಜರ್ನ ಮಾಡಬೇಕು ಅಂದಾದಲ್ಲಿ ಆ ಒಂದು ಪ್ರಕ್ರಿಯೆಗಳು ಕೂಡ ಇನ್ನಷ್ಟು ಮುಂದುವರಿಯುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇದೀಗ ಅಧಿಕೃತವಾಗಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯ ವಿಚಾರವನ್ನ ತಿಳಿಸಿದ್ದಾರೆ. ಪ್ರದೀಪ್ ಸರ್ ಸಿಎಂ ರಾಜೀನಾಮೆ ಕೊಡ್ತಾರೆ. ದೀಪೇಶ್ವರ್ ಸರ್ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ ಸರ್. ಡಿಕೆ ಸರ್ ಹೈಕಮಾಂಡ್ ಏನ್ ಹೇಳಿದ್ರು ಅಂತ ಎಲ್ಲ ಮಾತಾಡಿ ಭಾವುಕ ಆಗಿದ್ದು ಹೌದಾ ಸರ್? ಮಿನಿಸ್ಟರ್ ಎಲ್ಲ ಭಾವುಕ ಆದ್ರು ಸ್ವಲ್ಪ ಜನ ರಾಜೀನಾಮೆ ಸಹಜ ಅಲ್ಲ? ಹೌದು ಸಹಜ. ಸರ್ ಈಗ ಸಿಎಂ ಎಷ್ಟೋ ದಿವಸ ರಾಜೀನಾಮೆ ಸಿಎಂ ಹೋಗ್ತಾರೆ, ರಾಜಭವನ್ ಸಿಎಂ ಹೋಗ್ತಾರ ಸರ್? ಇನ್ನು ಏನು ಹೇಳಿಲ್ಲ. ಸರ್ ಹೈಕಮಾಂಡ್ ಏನ್ ಹೇಳಿದ್ರು ಅಂತ ಎಲ್ಲ ಮಾತಾಡಿ ಭಾವುಕ ಆಗಿದ್ದು ಹೌದಾ ಸರ್? ಮಿನಿಸ್ಟರ್ ಎಲ್ಲ ಭಾವುಕ ಆದ್ರು ಸ್ವಲ್ಪ